ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಚಲ್ದಿಗಾನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಇಂದು ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆಯನ್ನು ಏರ್ಪಡಿಸಲಾಗಿತ್ತು. ಚಲ್ದಿಗಾನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು 17 ಚುನಾಯಿತ ಸದಸ್ಯರು ಇದ್ದು, ಈ ಪೈಕಿ 12 ಸದಸ್ಯರು ಇಂದು ಹಾಜರಾಗಿದ್ದರು. ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಯಾದ ಮುಗಿಲಳ್ಳಿ ಎಂ. ವಿ. ಲಕ್ಷ್ಮಣ್ ರೆಡ್ಡಿ ಅವರು ಅಧ್ಯಕ್ಷರ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆ ಮಾಡಿದರು. ಆದರೆ ಕಾರಣಾಂತರಗಳಿಂದ ಬೇರೆ ಯಾರೂ ನಾಮಪತ್ರ ಸಲ್ಲಿಸಲು ಮುಂದಾಗಿಲ್ಲ. ಹಾಗಾಗಿ ಚಲ್ದಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾದ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಎಂ. ವಿ. ಲಕ್ಷ್ಮಣ್ ರೆಡ್ಡಿ. ಈ ಸಂದರ್ಭದಲ್ಲಿ ಚುನಾಯಿತ ಸದಸ್ಯರು, ಅಭಾಗದ ಹಿರಿಯ ಮುಖಂಡರು, ಯುವ ಮುಖಂಡರು ಹಾಗೂ ಬಿಜೆಪಿ ರೈತ ಮೋರ್ಚಾ ತಾಲೂಕು ಅಧ್ಯಕ್ಷರು ಪಾಳ್ಯ ಲಕ್ಷ್ಮಣ ರೆಡ್ಡಿರವರು ಹಾಜರಿದ್ದರು. ನನ್ನ ಹೆಸರು ಎಂ. ವಿ. ಲಕ್ಷ್ಮಣ್ ರೆಡ್ಡಿ ಅಂತ ಚಲ್ದಿಗಾನಹಳ್ಳಿ ಪಂಚಾಯತಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ನಾವು ಒಳ್ಳೆ ಕೆಲಸ ಮಾಡಿಬಿಟ್ಟು 16 ಜನ ಜೊತೆಯಲ್ಲಿದ್ದೀವಿ. ನಾವು 16 ಜನನ್ನು ಒಗ್ಗಟ್ಟಿನಿಂದ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಚುನಾವಣೆ ನಡೆಸುವ ಕುರಿತು ಮಾನ್ಯ ಜಿಲ್ಲಾಧಿಕಾರಿಗಳು ಕೋಲಾರ ಜಿಲ್ಲೆ ಕೋಲಾರ ಪತ್ರದ ಸಂಖ್ಯೆ PLN 2 CR 188 2025-26 ದಿನಾಂಕ 9/1/2026 ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಶ್ರೀನಿವಾಸಪುರ ತಾಲೂಕು ಕಸಬಾ ಹೋಬಳಿ ಚಲ್ದಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ CN ಶ್ರೀನಿವಾಸ್ ಅವರ ವಿರುದ್ಧ ಅವಿಶ್ವಾಸದಿಂದ ಅಧ್ಯಕ್ಷ ಸ್ಥಾನವು ತೆರವಾಗಿರುವ ಕಾರಣ ಸದರಿ ಸ್ಥಾನಕ್ಕೆ ಚುನಾವಣೆಯನ್ನು ನಡೆಸಲು ಮಾನ್ಯ ಜಿಲ್ಲಾಧಿಕಾರಿಗಳು ಕೋಲಾರ ಜಿಲ್ಲೆ ಕೋಲಾರರವರು ಉಲ್ಲೇಖಿತ ಪತ್ರವನ್ನು ಆಧರಿಸಿ ಹಾಗೂ ಕರ್ನಾಟಕ ಪಂಚಾಯತ್ ರಾಜ್ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಚುನಾವಣೆ ನಿಯಮಗಳು 1995 ನಿಯಮ 3ರಂತೆ ಹಾಗೂ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮಗಳು 1993 ಪ್ರಕರಣ 45ರ ಪ್ರಕಾರ ಮೇಲ್ಕಂಡ ಗ್ರಾಮ ಪಂಚಾಯಿತಿಯಲ್ಲಿ ತೆರವಾಗಿರುವ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಲು ಈ ಕೆಳಗೆ ಸಹಿ ಮಾಡಿರುವ ಶ್ರೀಮತಿ ಕೆ. ಸುನೀತಾ, ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ರವರು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗ ಶ್ರೀನಿವಾಸಪುರ ಹಾಗೂ ಗುಪ್ತಪಕ್ಷದ ಅಧಿಕಾರಿ ಚಲ್ದಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ರವರ ಅಧ್ಯಕ್ಷತೆಯಲ್ಲಿ ದಿನಾಂಕ 28/1/2026 ಬುಧವಾರ ಸಭೆ ಕರೆದಿದ್ದು, ಈ ಸಭೆಗೆ ಹಾಜರಾಗಲು ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರಲ್ಲಿ ಕೋರಿದೆ. ಮೀಸಲಾತಿಯ ವಿವರ: ಅಧ್ಯಕ್ಷರು ಸಾಮಾನ್ಯ. ಚುನಾವಣಾ ವೇಳಾಪಟ್ಟಿ: ದಿನಾಂಕ 28/1/2026 ಬುಧವಾರ. ಸಮಯ ಬೆಳಗ್ಗೆ 10ರಿಂದ 11:30 ಗಂಟೆವರೆಗೆ ನಾಮಪತ್ರಗಳ ಸ್ವೀಕೃತಿ. ಬೆಳಗ್ಗೆ 11:30ರಿಂದ 12 ಗಂಟೆವರೆಗೆ ನಾಮಪತ್ರಗಳ ಪರಿಶೀಲನೆ ಹಾಗೂ ಸಭೆ. 12ರಿಂದ 12:30 ಗಂಟೆವರೆಗೆ ನಾಮಪತ್ರಗಳ ವಾಪಸ್ ಪಡೆಯುವುದು. ಮಧ್ಯಾಹ್ನ 12:30 ಗಂಟೆಯ ನಂತರ ಅವಶ್ಯಕತೆ ಇದ್ದಲ್ಲಿ ಚುನಾವಣಾ ಪ್ರಕ್ರಿಯೆ ಹಾಗೂ ಫಲಿತಾಂಶ ಘೋಷಣೆ. ಇಷ್ಟು ಇವತ್ತಿನ ಒಂದು ಚುನಾವಣೆ ವೇಳಾಪಟ್ಟಿ. ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸ್ವೀಕೃತಿಯಾಗಿರುವುದು ಎಂ. ವಿ. ಲಕ್ಷ್ಮಣ್ ರೆಡ್ಡಿ ಮುಗಿಲಳ್ಳಿ ಕ್ಷೇತ್ರ. ಇವ್ರದ್ದು ಒಬ್ಬರು ಮಾತ್ರ ನಾಮಪತ್ರ ಸ್ವೀಕೃತಿಯಾಗಿದ್ದು, ಇವರು ನಾಮಪತ್ರ ಕ್ರಮಬದ್ಧವಾಗಿರೋದ್ರಿಂದ ಇವರನ್ನು ಅಧ್ಯಕ್ಷರನ್ನಾಗಿ ಈ ದಿನ 28/1/2026 ಚಲ್ದಿಗಾನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅವಿಶ್ವಾಸದಿಂದ ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣಾಧಿಕಾರಿಯಾಗಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಶ್ರೀನಿವಾಸಪುರ ಆದ ನನ್ನನ್ನು ಜಿಲ್ಲಾಧಿಕಾರಿಗಳು ನೇಮಿಸಿದ್ದು, ದಿನಾಂಕ 28/1/2026 ಚುನಾವಣೆ ನಡೆಸಲಾಗಿದ್ದು, ಎಂ. ವಿ. ಲಕ್ಷ್ಮಣ್ ರೆಡ್ಡಿ ವೆಂಕಟರಾಮ ರೆಡ್ಡಿ ಮುಗಿಲಳ್ಳಿ ಕ್ಷೇತ್ರ ಇವರು ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದು, ನಾಮಪತ್ರವು ಪರಿಶೀಲಿಸಲಾಗಿ ನಾಮಪತ್ರ ಕ್ರಮಬದ್ಧವಾಗಿರುತ್ತದೆ. ಆದ್ದರಿಂದ ಇವರನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾಧಿಕಾರಿಯವರು ಘೋಷಣೆ ಮಾಡಿರುತ್ತಾರೆ.